ಕಾಫಿ ವಿಶ್ವದ ಅತ್ಯಂತ ಜನಪ್ರಿಯ ಪಾನೀಯಗಳಲ್ಲಿ ಒಂದಾಗಿದೆ. ಆದರೆ ಹಾಲು, ಕೆನೆ ಅಥವಾ ಸಕ್ಕರೆಯಂಥ ಯಾವುದೇ ಸೇರ್ಪಡೆಗಳಿಲ್ಲದ ಬ್ಲಾಕ್ ಕಾಫಿ ಅದರ ಸರಳತೆ ಮತ್ತು ಶುದ್ಧತೆಗೆ ಬೇರೆ ಕಾಫಿಗಳಿಗಿಂತ ವಿಭಿನ್ನವಾಗಿ ಕಾಣುತ್ತೆ. ಹಾಗಿದ್ರೆ ಬ್ಲಾಕ್ ಕಾಫಿಯ ಪ್ರಯೋಜನಗಳೇನು ನೋಡೋಣ ಬನ್ನಿ. ಬ್ಲ್ಯಾಕ್ ಕಾಫಿ ಬರೀ ಅದರ ಸುವಾಸನೆಗಾಗಿ ಮಾತ್ರ ಅಲ್ಲದೆ ಅದರ ಅನೇಕ ಆರೋಗ್ಯ ಪ್ರಯೋಜನಗಳಿಂದಾಗಿಯೂ ಸಹ ತುಂಬಾನೇ ಗಮನ ಸೆಳೆದಿದೆ. ಸಕ್ಕರೆ ಇಲ್ಲದೆ ಸೇವನೆ ಮಾಡಿದಾಗ ಬ್ಲ್ಯಾಕ್ ಕಾಫಿ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜನ ಮಾಡುವಲ್ಲಿ ತುಂಬಾನೇ ಸಹಾಯ ಮಾಡುತ್ತೆ. ಬ್ಲ್ಯಾಕ್ ಕಾಫಿ ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಇದು ತೂಕ ಕಡಿಮೆ ಮಾಡಿಕೊಳ್ಳುವ ಜನರಿಗೆ ಅತ್ಯುತ್ತಮವಾದ ಆಯ್ಕೆಯಾಗಿದೆ. ಈ ಕಾಫಿಯನ್ನು ವಿಟಮಿನ್ B2, B3 ಮತ್ತು B5 ಸೇವನೆಯಂತೆ ಮೆಗ್ನೀಷಿಯಂ, ಪೊಟ್ಯಾಷಿಯಂನಂತಹ ಅಗತ್ಯ ಪೋಷಕಾಂಶಗಳನ್ನು ಸಹ ಒಳಗೊಂಡಿರುತ್ತೆ. ಇದು ಶಕ್ತಿ ಉತ್ಪಾದನೆ, ನರಮಂಡಲದ ಆರೋಗ್ಯ ಮತ್ತು ಸರಿಯಾದ ಸ್ನಾಯುವಿನ ಕಾರ್ಯವನ್ನು ನಿರ್ವಹಿಸುವುದು ಸೇರಿದಂತೆ ವಿವಿಧ ದೈಹಿಕ ಕಾರ್ಯಗಳಿಗೆ ಪ್ರಮುಖವಾಗಿದೆ. ಅರಿವಿನ ಕಾರ್ಯಕ್ಕೆ ಉತ್ತೇಜನ. ಬ್ಲ್ಯಾಕ್ ಕಾಫಿ ಡೋಪಮೈನ್ ನಂತಹ ನರಪ್ರೇಕ್ಷಕಗಳ ಬಿಡುಗಡೆಯನ್ನು ಹೆಚ್ಚಿಸುವ ಮೂಲಕ ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತೆ. ಈ ರಾಸಾಯನಿಕಗಳು ಮೂಡ್, ಮೆಮೊರಿ ಮತ್ತು ಅರಿವಿನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುತ್ತೆ. ದೈಹಿಕ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುತ್ತೆ. ಕೆಫೆನ್ ನರಮಂಡಲವನ್ನು ಉತ್ತೇಜನ ಮಾಡುತ್ತೆ. ಇದು ದೇಹದ ಕೊಬ್ಬನ್ನು ಒಡೆಯೋಕೆ, ಕೊಬ್ಬಿನ ಕೋಶಗಳಿಗೆ ಸಂಕೇತಗಳನ್ನು ಕಳುಹಿಸೋಕೆ ಕಾರಣವಾಗುತ್ತೆ. ಇದು ಅಡ್ರಿನಲಿನ್ ಮಟ್ಟವನ್ನು ಹೆಚ್ಚು ಮಾಡುತ್ತೆ. ತೀವ್ರವಾದ ದೈಹಿಕ ಪರಿಶ್ರಮಕ್ಕಾಗಿ ದೇಹವನ್ನು ಸಿದ್ಧಪಡಿಸುತ್ತೆ. ತೂಕ ನಷ್ಟಕ್ಕೆ ಸಹಾಯಕ. ಈ ಕಾಫಿ ಕಡಿಮೆ ಕ್ಯಾಲೋರಿ ಪಾನೀಯವಾಗಿದ್ದು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಇದು ಚಯಾಪಚಯವನ್ನು ಹೆಚ್ಚು ಮಾಡುತ್ತೆ ಮತ್ತು ಕೊಬ್ಬಿನ ಆಕ್ಸಿಡೀಕರಣವನ್ನು ಹೆಚ್ಚಿಸುತ್ತೆ. ದೇಹವು ಕೊಬ್ಬನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸುಡೋಕೆ ಸಹಾಯ ಮಾಡುತ್ತೆ. ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧ ಬ್ಲ್ಯಾಕ್ ಕಾಫಿಯು ಉತ್ಕರ್ಷಣ ನಿರೋಧಕವಾಗಿದ್ದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಈ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರ್ಯಾಡಿಕಲ್ಗಳಿಂದ ಕೋಶಗಳನ್ನು ಹಾನಿಯಾಗದಂತೆ ರಕ್ಷಣೆ ಮಾಡೋಕೆ ಸಹಾಯವಾಗುತ್ತೆ. ಕ್ಯಾನ್ಸರ್ ಮತ್ತು ಹೃದ್ರೋಗದಂಥ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಇದು ಕಡಿಮೆ ಮಾಡುತ್ತೆ. ಟೈಪ್ 2 ಡಯಾಬಿಟಿಸ್ ಅಪಾಯವನ್ನು ಕಡಿಮೆ ಮಾಡುತ್ತೆ. ಬ್ಲ್ಯಾಕ್ ಕಾಫಿಯು ನಿಯಮಿತವಾಗಿ ಸೇವನೆಯು ಟೈಪ್ 2 ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡುತ್ತೆ ಅಂತ ಅಧ್ಯಯನಗಳು ತೋರಿಸಿವೆ. ಕಾಫಿಯಲ್ಲಿರುವ ಜೈವಿಕ ಸಕ್ರಿಯ ಸಂಯುಕ್ತಗಳು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತೆ. ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತೆ. ಈ ಕಾಫಿಯು ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತೆ. ಕಾಫಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ರಕ್ತನಾಳಗಳ ಕಾರ್ಯವನ್ನು ಸುಧಾರಿಸೋಕೆ ಸಹಾಯ ಮಾಡುತ್ತೆ. ಉರಿಯೂತವನ್ನು ಕಡಿಮೆ ಮಾಡುತ್ತೆ ಮತ್ತು ಹೃದಯ ಮತ್ತು ರಕ್ತನಾಳಗಳಿಗೆ ಹಾನಿಯಾಗದಂತೆ ರಕ್ಷಣೆ ಮಾಡುತ್ತೆ. ಯಕೃತ್ತಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಯಕೃತ್ತು ಒಂದು ಪ್ರಮುಖ ಅಂಗವಾಗಿದ್ದು ಅದು ಅನೇಕ ಅಗತ್ಯ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಬ್ಲ್ಯಾಕ್ ಕಾಫಿ ಸೇವನೆಯು ಯಕೃತ್ತಿನ ಕಾಯಿಲೆಗಳಾದ ಸಿರೋಸಿನ್ ಮತ್ತು ಯಕೃತ್ತಿನ ಕ್ಯಾನ್ಸರ್ ಕಡಿಮೆ ಅಪಾಯದೊಂದಿಗೆ ಸಂಬಂಧಿಸುತ್ತೆ. ಇದು ಹಾನಿಕಾರಕ ಪಿತ್ತಜನಕಾಂಗದ ಕಿಣ್ವಗಳನ್ನು ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಕ್ಯಾನ್ಸರ್ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ನಿಯಮಿತ ಬ್ಲ್ಯಾಕ್ ಕಾಫಿ ಸೇವನೆಯು ಯಕೃತ್ತು, ಕೊಲೊರೆಕ್ಟಲ್ ಮತ್ತು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಸೇರಿದಂತೆ ಕೆಲವು ರೀತಿಯ ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡುತ್ತೆ. ಕಾಫಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಯೂತದ ಸಂಯುಕ್ತಗಳು ಜೀವಕೋಶಗಳನ್ನು ಹಾನಿಯಿಂದ ರಕ್ಷಣೆ ಮಾಡೋಕೆ ಮತ್ತು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯೋಕೆ ಸಹಾಯ ಮಾಡುತ್ತೆ. ಸಂಜನಾ ವಾಲ್ತಾಜೆ, ಡೆಸ್ಕ್ ಬ್ಯೂರೋ, ಸಿ ಕನ್ನಡ ನ್ಯೂಸ್.